ಈ ಪ್ರೆಗ್ನೆನ್ಸು ಸ್ಕ್ಯಾನಿಂಗ್ ಹೋದಾಗ ಯಾವ್ಯಾವ ಟೈಪ್ ಸ್ಕ್ಯಾನಿಂಗ್ಗೆ ಯಾವ ಥರ ಪ್ರಿಪೇರ್ ಆಗಿ ಹೋಗಬೇಕು ಅನ್ನೋದು ಐಡಿಯಾ ಇರೋದಿಲ್ಲ. ಬಟ್ ಒಂದು ಸ್ನೇಹಿತರೆ, ನೀವು ಪ್ರೆಗ್ನೆನ್ಸಿ ಸ್ಕ್ಯಾನ್ ಬರಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ತುಂಬಾ ಇಂಪಾರ್ಟೆಂಟು. ಇದಕ್ಕೆ ಫುಲ್ ಬ್ಲ್ಯಾಡರ್ ಬೇಕಾಗಿಲ್ಲ ಆ್ಯಂಡ್ ಖಾಲಿ ಹೊಟ್ಟೆಲಿರೋ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಈ ಪ್ರೆಗ್ನೆನ್ಸು ಸ್ಕ್ಯಾನಿಂಗ್ ಹೋದಾಗ ಯಾವ್ಯಾವ ಟೈಪ್ ಸ್ಕ್ಯಾನಿಂಗ್ಗೆ ಯಾವ ಥರ ಪ್ರಿಪೇರ್ ಆಗಿ ಹೋಗಬೇಕು ಅನ್ನೋದು ಐಡಿಯಾ ಇರೋದಿಲ್ಲ. ತುಂಬ ಸಲ ಏನಾಗುತ್ತೆ, ಅನಾಮಲಿ ಸ್ಕ್ಯಾನ್ ಬಂದಿರ್ತಾರೆ, ಪಾಪ ಖಾಲಿ ಹೊಟ್ಟೆಯಲ್ಲಿ ಫುಲ್ ಯೂರಿನರಿ ಬ್ಲ್ಯಾಡರ್ ಅಥವಾ ಫುಲ್ ಮೂತ್ರಚೀಲ ಮಾಡ್ಕೊಂಡು ಬಂದಿರ್ತಾರೆ. ಅದು ಅವಶ್ಯಕತೆನೇ ಇಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ನನಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿದೆ. ಪಾಪ 12 ಗಂಟೆಗೆ ನಾನು ಸ್ಕ್ಯಾನಿಂಗ್ ತೊಗೊಂಡಿರ್ತೀನಿ. ಪಾಪ ಅವರು ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟೇ ಮಾಡಿರೋದಿಲ್ಲ ಅಥವಾ ಬೆಳಗ್ಗೆಯಿಂದ ತಿಂಡಿನೇ ತಿಂದಿರೋದಿಲ್ಲ ಅಂಡ್ ಮೂತ್ರಚೀಲ ಫುಲ್ ಮಾಡ್ಕೊಂಡು ಬಂದಿರ್ತಾರೆ. ಈವನ್ ನಮ್ಮ ಅಸಿಸ್ಟೆಂಟ್ಸು ಯೂರಿನ್ ಪಾಸ್ ಮಾಡಿ ಅಂತ ಹೇಳಿದ್ರು ಅವರು ಇಲ್ಲ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಬೇಕು ಅಂದ್ಬಿಟ್ಟು ಯೂರಿನ್ ಪಾಸ್ ಮಾಡ್ದಲ್ಲೇ ಬಂದ್ಬಿಟ್ಟಿರ್ತಾರೆ. ನೆಕ್ಸ್ಟ್ ನಾನು ಮತ್ತೆ ಅವ್ರನ್ನ ವಾಪಸ್ ಕಳಿಸಿ ಯೂರಿನ್ ಎಂಟಿ ಮಾಡಿಸಿ ಕರೆಸಿ ಏನಾದ್ರು ತಿನ್ಕೊಂಬರಕ್ಕೆ ಹೇಳಿ ಆಮೇಲೆ ನಾವು ಅನಾಮಲಿ ಸ್ಕ್ಯಾನ್ ಮಾಡ್ತೀನಿ. ಸೊ ನಾನು ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ, ಅಬ್ಡಾಮನ್ ಪೆಲ್ವಿಕ್ ಸ್ಕ್ಯಾನ್ಗೆ ಯಾವ ತರ ಪ್ರಿಪರೇಷನ್ ಇರುತ್ತೆ ಅದೇ ತರ ಪ್ರಿಪರೇಷನ್ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಬೇಕಾಗಿರೋದಿಲ್ಲ. ಸೊ ಯಾವ್ಯಾವ ಟೈಪ್ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಯಾವ ತರ ಪ್ರಿಪರೇಷನ್ ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ನಂಬರ್ 1, ಡೇಟಿಂಗ್ ಸ್ಕ್ಯಾನ್. ಅಫ್ಕೋರ್ಸ್ ಅದು ನೀವು ಸೆಕೆಂಡ್ ಮಂತ್ ಅಲ್ಲಿ ಮಾಡಿಸುವಂತದ್ದು, ಅದು ನಿಮ್ಗೆಲ್ಲ ಗೊತ್ತಿದೆ. ಸೊ ಡೇಟಿಂಗ್ ಸ್ಕ್ಯಾನ್ಗೆ ಬಂದ್ಬಿಟ್ಟು ಮೂತ್ರಚೀಲ ಫುಲ್ ಇರಬೇಕು, ಅಂದ್ರೆ ಯೂರಿನ್ಗೆ ಅರ್ಜೆಂಟ್ ಆಗಿರಬೇಕು. ಏನಾಗುತ್ತೆ, ಯೂರಿನರಿ ಬ್ಲ್ಯಾಡರ್ ಮೂಲಕ ನಾವು ಗರ್ಭಕೋಶನ ನೋಡಿ ಯುಟ್ರಸ್ ಅಲ್ಲಿ ಇರುವಂತಹ ಮಗುನ ನಾವು ಅಲ್ಟ್ರಾಸೌಂಡ್ ಅಲ್ಲಿ ನೋಡೋಕೆ ಆಗತ್ತೆ. ಸೊ ಬೇಸಿಕಲಿ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಡೇಟಿಂಗ್ ಸ್ಕ್ಯಾನ್ಗೆ ಮೂತ್ರಚೀಲ ಫುಲ್ ಇರಬೇಕು ಅಂಡ್ ಖಾಲಿ ಹೊಟ್ಟೆಲಿ ಇರುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಎಂಟಿ ಸ್ಕ್ಯಾನ್, 3rd ಮಂತ್ ಅಲ್ಲಿ ಮಾಡುವಂಥದ್ದು. ಇದಕ್ಕೆ ಫುಲ್ ಬ್ಲ್ಯಾಡರ್ ಬೇಕಾಗಿಲ್ಲ ಅಂಡ್ ಖಾಲಿ ಹೊಟ್ಟೆಲಿ ಇರೋ ಅವಶ್ಯಕತೆ ಇಲ್ಲ. ಅಂದ್ರೆ ನೀವು ಆರಾಮಾಗಿ ತಿಂಡಿ ತಿನ್ಕೊಂಡು ನೀರು ಕುಡಿಯೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಬರ್ಬೋದು. ನೆಕ್ಸ್ಟ್ ಅನಾಮಲಿ ಸ್ಕ್ಯಾನ್, ಇದಕ್ಕೂ ಅಷ್ಟೇ ಫುಲ್ ಯೂರಿನರಿ ಬ್ಲ್ಯಾಡರ್ ಬೇಕಾಗಿಲ್ಲ, ಖಾಲಿ ಹೊಟ್ಟೆಲಿರೋ ಅವಶ್ಯಕತೆ ಇಲ್ಲ, ಆರಾಮಾಗಿ ನೀವು ತಿಂಡಿ ತಿನ್ಕೊಂಡು ಬರ್ಬೋದು. ನೆಕ್ಸ್ಟ್ ಗ್ರೋಸ್ ಸ್ಕ್ಯಾನ್ಗೆ ಆಗಲಿ ಇಲ್ಲ ಫೀಟಲ್ ಡಾಪ್ಲರ್ಗೆ ಆಗಲಿ ಫುಲ್ ಬ್ಲ್ಯಾಡರ್ ಅವಶ್ಯಕತೆ ಇಲ್ಲ, ಖಾಲಿ ಹೊಟ್ಟೆಲಿರೋ ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿ ನೀವು ತಿಂಡಿ ತಿನ್ಕೊಂಡು ಸ್ಕ್ಯಾನಿಂಗ್ ಬರ್ಬೋದು, ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ಸೊ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಡೇಟಿಂಗ್ ಸ್ಕ್ಯಾನ್ಗೆ ಫುಲ್ ಯೂರಿನರಿ ಬ್ಲ್ಯಾಡರ್ ಬೇಕು. ಅದರ್ವೈಸ್ ಬೇರೆ ಯಾವ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೂ ಯಾವುದೇ ತರಹದ ಪ್ರಿಪರೇಷನ್ ಬೇಕಾಗಿಲ್ಲ. ಬಟ್ ಒಂದು ಸ್ನೇಹಿತರೆ, ನೀವು ಪ್ರೆಗ್ನೆನ್ಸಿ ಸ್ಕ್ಯಾನ್ ಬರಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ತುಂಬಾನೇ ಇಂಪಾರ್ಟೆಂಟು. ಅದರಲ್ಲಿ ಒಂದು, ಡಾಕ್ಟರ್ ಬರ್ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್, ನಿಮ್ದು ಐಡೆಂಟಿಟಿ ಪ್ರೂಫ್ ಅಂಡ್ ಅಡ್ರೆಸ್ ಪ್ರೂಫ್ ಲೈಕ್ ಆಧಾರ್, ವೋಟರ್ ID, ಪ್ಯಾನ್ ಅಥವಾ ಬೇರೆ ಯಾವ್ದಾದ್ರು ಗೌರ್ಮೆಂಟ್ ಇಶ್ಯೂ ಡಾಕ್ಯುಮೆಂಟ್ ಅಂಡ್ ಪ್ರೀವಿಯಸ್ ಸ್ಕ್ಯಾನ್ ರಿಪೋರ್ಟ್ಸ್ ಅಥವಾ ಬೇರೆ ಏನಾದ್ರು ಇನ್ವೆಸ್ಟಿಗೇಷನ್ಸ್ ಮಾಡಿಸಿದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ರಿಪೋರ್ಟ್ಸ್ ನ ತಗೊಂಡ್ ಬನ್ನಿ. ಇದೆಲ್ಲ ಕಂಪಲ್ಸರಿ. ಅಂಡ್ ಗೌರ್ಮೆಂಟ್ ID ಪ್ರೂಫ್ ಅಂಡ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ಇದು ಗೌರ್ಮೆಂಟ್ ರೂಲು ಅಂಡ್ ಇಟ್ ಇಸ್ ಕಂಪಲ್ಸರಿ ಅಕಾರ್ಡಿಂಗ್ ಟು ದಟ್. ಸೊ ಆಕ್ಚುಲಿ ಯಾಕೆ ಈ ವಿಡಿಯೋ ಮಾಡಿದೆ ಅಂತಂದ್ರೆ, ತುಂಬಾ ಜನರಲ್ಲಿ ಏನಾಗುತ್ತೆ, ಅನಾಮಲಿ ಸ್ಕ್ಯಾನ್ಗೂ ಫುಲ್ ಬ್ಲ್ಯಾಡರ್ ಬೇಕು, NT ಸ್ಕ್ಯಾನ್ಗೂ ಫುಲ್ ಬ್ಲ್ಯಾಡರ್ ಬೇಕು ಅಂತ ಪಾಪ ಚೆನ್ನಾಗಿ ನೀರು ಕೊಟ್ಕೊಂಡು ಕಷ್ಟಪಟ್ಕೊಂಡು ಯೂರಿನ್ ಫುಲ್ ಮಾಡ್ಕೊಂಡು ಬಂದಿರ್ತಾರೆ. ಅದು ಅವಶ್ಯಕತೆ ಇಲ್ಲ. ನಾನು ಮುಂಚೆನೇ ಹೇಳಿರೋ ಹಾಗೆ ಯಾವ ಪ್ರೆಗ್ನೆನ್ಸಿ, ಯಾವ ಟೈಪ್ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಯಾವ ಪ್ರಿಪರೇಷನ್ ಬೇಕು ಅಂತ ತಿಳ್ಕೊಳ್ಳಿ, ಅಕಾರ್ಡಿಂಗ್ಲಿ ನೀವು ಪ್ರಿಪೇರ್ ಆಗಿ ಬರ್ಬೋದು ಸ್ನೇಹಿತರೆ. ಆಕ್ಚುಲಿ ಈ ಕ್ಲಾರಿಟಿ ತುಂಬಾ ಜನಕ್ಕಿಲ್ಲ. ನನ್ನ ಈ ಒಂದು 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ನಾನು ನೋಡ್ತಾ ಇದ್ದೀನಿ, ತುಂಬಾ ಜನಕ್ಕೆ ಈ ಕ್ಲಾರಿಟಿ ಇಲ್ಲ. ಈವನ್ ನಮ್ಮ ಅಸಿಸ್ಟೆಂಟ್ಸ್ ಹೇಳಿದ್ರು ಸಹ ಅವರು ಫುಲ್ ಬ್ಲ್ಯಾಡರ್ ಇಟ್ಕೊಂಡೆ ಸ್ಕ್ಯಾನಿಂಗ್ ಬರ್ತಾರೆ ಒಳಗಡೆ, ರೂಮ್ ಒಳಗಡೆ. ಆಮೇಲೆ ಮತ್ತೆ ಅವರಿಗೆ ವಾಪಸ್ ಕಳಿಸಿ ನಾನು ಯೂರಿನ್ ಪಾಸ್ ಮಾಡಿಸಿ ಮತ್ತೆ ಸ್ಕ್ಯಾನ್ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಈ ವಿಡಿಯೋನ ಆದಷ್ಟು ನಿಮ್ಗೆ ಯಾರು ಪ್ರೆಗ್ನೆನ್ಸ್ ಇದಾರೆ, ಮುಂದೆ ಫ್ಯೂಚರ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದಾರೆ, ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ನಮಸ್ಕಾರ.